ಪಂಚಮಸಾಲಿ ಹೋರಾಟಗಾರರ ಮೇಲಿನ ಹಲ್ಲೆಯನ್ನು ಖಂಡಿಸಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಪಂಚಮಸಾಲಿ ಬಾಂಧವರು ಪ್ರತಿಭಟನೆಯನ್ನು ನಡೆಸಿದರು. ಸರ್ಕಾರದ ದೇಸಾಯಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬೆಳಗಾವಿಯಲ್ಲಿ 2A ಮೀಸಲಾತಿಗಾಗಿ ನಡೆಯುತ್ತಿದ್ದ ಹೋರಾಟದ ವೇಳೆ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿರುವುದನ್ನು ಖಂಡಿಸಿ ಪ್ರತಿಭಟನಾಕಾರರು ಸಿಎಂ ಸಿದ್ದರಾಮಯ್ಯನವರು ಹಾಗೂ ಎಡಿಜಿಪಿ ಹಿತೇಂದ್ರ ಅವರನ್ನು ವಜಾಗೊಳಿಸಬೇಕೆಂದು ಒತ್ತಾಯಿಸಿ ತಹಶೀಲ್ದಾರ್ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಮಖಂಡಿಯ ಪಂಚಮಸಾಲಿ ಸಮಾಜದ ಪ್ರಮುಖರು ಹಾಗೂ ಬಾಂಧವರು ಉಪಸ್ಥಿತರಿದ್ದರು. ಎಲ್ಲಿಯವರೆಗೆ ಹೋರಾಟ? ಮೀಸಲಾತಿ ಹೋರಾಟ ಸಮಿತಿಗೆ ಜಯ ಬಸವ ಮೃತ್ಯುಂಜಯ ಮಹಾಸ್ವಾಮೀಜಿಗಳಿಗೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ಅರವಿಂದ್ ಬೆಲ್ಲದ್ ಅವರಿಗೆ, ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಲಾಠಿ ಚಾರ್ಜ್ ಮಾಡಿಸಿದಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಈ ಒಂದು ಮಾನವ ಸರಪಳಿ ಚೆನ್ನಮ್ಮನ ಅಜ್ಜಿಯವರಿಗೆ ನಮಸ್ಕರಿಸುತ್ತಾ ಪಂಚಮಸಾಲಿ ಸಮಾಜದ ಹಿರಿಯರಿಗೂ ಯುವಕರಿಗೂ ಎಲ್ಲರಿಗೂ ನಮಸ್ಕರಿಸುತ್ತಾ 2A ಮೀಸಲಾತಿ ಸಿಗುವವರೆಗೆ ಮಹಾನಿರ್ದೇಶಕ ಎಡಿಜಿಪಿ ಆರ್ ಜಿತೇಂದ್ರ ಅವರನ್ನು ವಜಾಗೊಳಿಸಬೇಕು ಒತ್ತಾಯಿಸಿ ಅರ್ಪಿಸಿದ ದೂರಿನ ಪತ್ರ. ಮಾನ್ಯರೇ, ಈ ಮೇಲೆ ದೂರಿನ ವಿಷಯದನ್ವಯ ತಮ್ಮ ದಯಾಪರ ವಹನೆಗಾಗಿ ತರಬಯಸುವುದೇನೆಂದರೆ ಕೂಡಲ ಸಂಘಲಾಗಿತ್ತು. ಈ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನೆ ನಿಯಂತ್ರಿಸಲು ದುರುದ್ದೇಶದಿಂದ ಲಾಠಿ ಚಾರ್ಜ್ ನೆಪದಲ್ಲಿ ಮಾರಣಾಂತಿಕ ಹಲ್ಲೆ ನಡೆಸಿದ ಹಿನ್ನೆಲೆಯಲ್ಲಿ ಸುಮಾರು ಸಾವಿರಾರು ಜನರಿಗೆ ಗಂಭೀರ ಗಾಯಗಳಾಗಿತ್ತು. 100ಕ್ಕೂ ಹೆಚ್ಚು ಹೋರಾಟಗಾರರ ಜೀವನ ಚಿಂತಾಜನಕವಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹಾಗೂ ಕೋಟ್ಯಾಂತರ ಜನರು ದುಃಖವನ್ನು ಅನುಭವಿಸುತ್ತಿದ್ದಾರೆ. ಹೋರಾಟಗಾರರ ಮೇಲೆ ಪೊಲೀಸರು ಮಾರಣಾಂತಿಕ ಹಲ್ಲೆಯನ್ನು ಸಮಸ್ತ ಜಮಖಂಡಿ ತಾಲೂಕು ಲಿಂಗಾಯತ ಪಂಚಮಸಾಲಿ ಸಮಾಜ ತೀವ್ರವಾಗಿ ಖಂಡಿಸುತ್ತದೆ. ಅಂದು 12ನೇ ಶತಮಾನದಲ್ಲಿ ಮಂತ್ರಿ ಕೊಂಡಿ ಮಂಚಣ್ಣನ ಲಿಂಗಾಯತ ಮಂಗಳವಾರ ದಿನ ಬೆಳಗಾವಿಯಲ್ಲಿ ನಮ್ಮ ಪರಮ ಪೂಜ್ಯರಾದಂಥ ಪರಮ ಪೂಜ್ಯ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಮ್ಮ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಯನ್ನು ಕೊಡಿಸುವ ಸಲುವಾಗಿ ಶಾಂತಿಯುತವಾಗಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಸರ್ಕಾರದವರು ಪೊಲೀಸರನ್ನ ಮುಖಾಂತರ ನಮ್ಮ ಸ್ವಾಮೀಜಿ ಅವರನ್ನ ವಶಕ್ಕೆ ತೆಗೆದುಕೊಳ್ಳುವುದಲ್ಲದೆ ನಮ್ಮ ನಾಯಕರಾದಂಥ ನಮ್ಮ ಸಮಾಜದ ಶಾಸಕರು ನಾಯಕರು ಆದಂಥ ಶ್ರೀ ಬಸವನಗೌಡ ಯತ್ನಾಳ್ ಪಾಟೀಲ್ ಹಾಗೂ ಅರವಿಂದ್ ಬೆಲ್ಲ ಸಾಹೇಬರನ್ನ ಹಾಗೂ ಈರಣ್ಣ ಕರಾಡಿ ಹಾಗೂ ಇನ್ನಿತರ ನಮ್ಮ ನಾಯಕರನ್ನ ಶಿವಶಂಕರಪ್ಪನವರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವುದಲ್ಲದೆ ನಮ್ಮ ಅಮಾಯಕ ಪಂಚಮಸಾಲಿ ಸಮಾಜದ ಬಂಧುಗಳ ಮೇಲೆ ಲಾಠಿ ಪ್ರಹಾರ ಮಾಡಿದ್ದು ಇದು ದುರದೃಷ್ಟಕರ ಹಾಗೂ ನಮ್ಮ ಪಂಚಮಸಾಲಿ ಸಮಾಜ ಜಮಖಂಡಿಯ ಪಂಚಮಸಾಲಿ ಸಮಾಜ ತೀವ್ರವಾಗಿ ಖಂಡಿಸುತ್ತದೆ. ಈ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಈ ಒಂದು ಸರ್ಕಾರ 2A ಮೀಸಲಾತಿಯನ್ನ ಎಲ್ಲಿವರೆಗೆ ಕೊಡುವುದಿಲ್ಲೋ ನಾವು ಅಲ್ಲಿವರೆಗೆ ಬಿಡೋದಿಲ್ಲ. ಎಲ್ಲಿವರೆಗೆ ಇದು ನಮಗೆ ಮೀಸಲಾತಿ ದೊರಕುವವರೆಗೂ ಕೂಡ ನಾವು ಉಗ್ರ ಹೋರಾಟವನ್ನು ಮಾಡುತ್ತೇವೆ. ತಾವು ಯಾವುದೇ ಸಂದರ್ಭದಲ್ಲಿ ನಮ್ಮ ಗುರುಗಳಿಗಾಗಲಿ ನಮ್ಮ ನಾಯಕರಿಗಾಗಲಿ ತೊಂದರೆ ಕೊಟ್ಟದ್ದಾದಲ್ಲಿ ನಾವು ಎಂಥ ಸಂದರ್ಭದಲ್ಲಿ ಕೂಡ ನಾವು ಪ್ರಾಣತ್ಯಾಗ ಮಾಡೋಕ್ಕೂ ಕೂಡ ಸಿದ್ಧರಿದ್ದೇವೆ ಅನ್ನುವಂಥ ಸಂದೇಶವನ್ನು ನಾವು ಸರ್ಕಾರಕ್ಕೆ ಈ ಮೂಲಕ ತಿಳಿಸುತ್ತೇವೆ. ನಡೆದಂಥ ಕರಾಳ ದಿನವನ್ನು ಈ ವೇದಿಕೆ ಮುಖಾಂತರ ಹಂಚಿಕೊಳ್ಳುವುದೇನೆಂದರೆ 1992-93ರಿಂದ ನಡೆದು ಬಂದ
ಲಿಂಗಾಯತ ಒಳಪಂಗಡವಾದ ಪಂಚಮಸಾಲಿಗೆ 2A ಮೀಸಲಾತಿ ಪಡೆಯುವ ಸಲುವಾಗಿ ಅಂದಿನ ನಮ್ಮ ಸಮಾಜದ ಧುರೀಣರಾದ ದಿವಂಗತ ಕಾಶ್ಯಪ್ನವರಾಗಿರ್ಬೋದು, ಹನುಮನ ಗುರುಗಳಾಗಿರ್ಬೋದು, ಅಂದಿನಿಂದ ಈ ಹೋರಾಟವನ್ನು ನಮ್ಮ ಬೇಡಿಕೆಯನ್ನು ಯಾವುದೇ ಸರ್ಕಾರವಿದ್ದರೂ ಸಹ ಪಂಚಮಸಾಲಿಗೆ 2A ಮೀಸಲಾತಿ ನಮ್ಮ ಮಕ್ಕಳ ಶಿಕ್ಷಣ ಸಲುವಾಗಿ ಮತ್ತು ಉದ್ಯೋಗದ ಸಲುವಾಗಿ ಈ ಬೇಡಿಕೆಯನ್ನು ಸರ್ಕಾರದ ಮುಂದೆ ಮಂಡಿಸುತ್ತಾ ಬಂದಿದ್ದು, ಮೊನ್ನೆ ಬೆಳಗಾವಿ ಅಧಿವೇಶನಕ್ಕಿಂತ 1 ತಿಂಗಳ ಮುಂಚಿತವಾಗಿ ನಮ್ಮ ಸಮಾಜದ ಪ್ರಥಮ ಜಗದ್ಗುರುಗಳಾದಂಥ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳವರು ಬೆಳಗಾವದಲ್ಲಿ ಸತ್ಯಾಗ್ರಹವನ್ನು ಶಾಂತಿಯುತವಾಗಿ ನಡೆಸುವುದು ಮತ್ತು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡುವ ಯೋಚನೆಯನ್ನು ಸರ್ಕಾರಕ್ಕೆ ಮುಂದಿಟ್ಟಿದ್ದರೂ ಸಹ ಅಂದಿನ ದಿವಸ ಕರ್ನಾಟಕ ಸರ್ಕಾರವು ಈ ಪಂಚಮಸಾಲಿ ಸಮಾಜ ಬೆಳಗಾವಿಯಲ್ಲಿ ಹೆಚ್ಚಿನ ಸಂಖ್ಯೆ ಕೂಡಬಾರದು ಮತ್ತು ಅವರ ಶಕ್ತಿಯನ್ನು ತೋರಿಸಬಾರದು ಎಂಬ ಉದ್ದೇಶದಿಂದ ಬೆಳಗಾವಿಗೆ ಬರುವಂತ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸುತ್ತಿರುವ ನಮ್ಮ ಸಮಾಜ ಬಾಂಧವರು, ಪಂಚಮಸಾಲಿ ಸಮಾಜ ಬಾಂಧವರು ಬೆಳಗಾವಿಗೆ ಬರಬಾರದು ಎಂಬ ವಿಚಾರವನ್ನು ಇಟ್ಟುಕೊಂಡು ಟ್ರ್ಯಾಕ್ಟರ್ ಮುಖಾಂತರ ಬರುವುದಾಗಲಿ ಮತ್ತು ಜೀಪ್ಗಳ ಮುಖಾಂತರ ಬರುವುದನ್ನು ನಿಷೇಧ ಮಾಡಿ ಈ ಒಂದು ಸತ್ಯಾಗ್ರಹವನ್ನು ಬೇರೆ ದಿಕ್ಸೂಚಿಗೆ ಒಯ್ಯುವ ಒಂದು ಕೆಟ್ಟ ವಿಚಾರವನ್ನು ಇಟ್ಟರೂ ಸಹ ನಮ್ಮ ಧುರೀಣರು ಆ ಮಾತುಕತೆ ಮುಖಾಂತರ ಜನಸಂಖ್ಯೆಯನ್ನು ಹೆಚ್ಚಿಗೆ 2A ಮೀಸಲಾತಿ ಸಲುವಾಗಿ ಹೆಚ್ಚಿನ ಸಂಖ್ಯೆ ಕೂಡಿದಾಗ ಶಾಂತಯುತವಾಗಿ ನಡೆದಂಥ ಈ ಸತ್ಯಾಗ್ರಹವನ್ನು ಉದ್ದೇಶಪೂರ್ವಕವಾಗಿ ಕೆಲವೊಂದು ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡು ಶಾಂತಿಯುತವಾದಂಥ ನಡೆದಂಥ ಸತ್ಯಾಗ್ರಹದಲ್ಲಿ ಪೊಲೀಸರ ಒಂದು ಲಾಠಿ ಪ್ರಯೋಗವನ್ನು ಮಾಡಿದ್ದು ಈ ವೇದಿಕೆ ಮುಖಾಂತರ ನಾನು ಖಂಡಿಸುವುದರ ಜೊತೆಗೆ ನಮ್ಮ ಸಮಾಜದ ನಾಯಕರನ್ನು ಬಂಧಿಸಿ ಶ್ರೀಗಳನ್ನು ಸಹ ಬಂಧಿಸುವುದು ಬಹಳ ಒಂದು ಕೆಟ್ಟ ವಿಚಾರ. ಇಂಥ ಒಂದು ಘಟನೆ ನಡೆದಿದ್ದು, ಈ ಘಟನೆ ನೋಡಿ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಸಮಾಜ ಬಂದವರು ರಾಜ್ಯಾದ್ಯಂತ ಇವತ್ತು ಸತ್ಯಾಗ್ರಹ ಮಾಡೋದರ ಮುಖಾಂತರ ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಒಂದು ಮನವಿ ಪತ್ರವನ್ನು ಸಹ ನಾವು ಕೊಡಲು ನಮ್ಮ ಸಮಾಜದ ಮುಖಂಡರು, ತಾಲೂಕಿನ ಸಮಾಜದ ಮುಖಂಡರು ಒಂದು ಕರೆಯನ್ನು ಕೊಟ್ಟಾಗ ಇನ್ನೂ ಹೆಚ್ಚಿನ